ಈ ಸಂಸ್ಥೆಯ ಅಧ್ಯಕ್ಷರಾಗಿ ಸೇವೆ ಮಾಡತಕ್ಕಂಥ ಡಾಕ್ಟರ್ ಪ್ರಭಾಕರ್ ಕೋರೆ ಸಾಹೇಬರನ್ನು ಒಳಗೊಂಡು ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಎಲ್ಲ ಬಂಧುಗಳೇ, ಆದರಣೀಯ ತಾಯಂದಿರೇ, ಸ್ನೇಹಿತರೆ, ಬಹಳಷ್ಟು ಜನ ಹಿರಿಯರು ಮಾತನಾಡ್ತಕ್ಕಂಥ ಈ ಸಂದರ್ಭದಲ್ಲಿ ಹೆಚ್ಚಿನ ನಿರೀಕ್ಷೆ ಮಾಡಿರಲಿಲ್ಲ. ಆದರೆ ಈ ಉಪಚುನಾವಣೆಯಲ್ಲಿ ನಮ್ಮೆಲ್ಲರ ವಿಶ್ವಾಸವನ್ನಾಗಿ ಈ ಉಪಚುನಾವಣೆಯಲ್ಲಿ ನಾವು ನೀವೆಲ್ಲರೂ ಸೇರಿ ಡಾಕ್ಟರ್ ವೀರಣ್ಣ ಚರಂತಿಮಠ ಸರ್ ಅವರನ್ನ ಅತ್ಯಂತ ಬಹುಮತದಿಂದ ಆರಿಸ್ತರಬೇಕು ಅಂತ ತಮ್ಮೆಲ್ಲರಲ್ಲಿ ಕಳಕಳಿಯ ಪ್ರಾರ್ಥನೆಯನ್ನ ಮಾಡಿಕೊಳ್ಳಕ್ಕೆ ಈ ಬಾಗಲಕೋಟೆ ಕ್ಷೇತ್ರದಲ್ಲಿ ಸನ್ಮಾನ್ಯ ಡಾಕ್ಟರ್ ವೀರಣ್ಣ ಚರಂತಿಮಠ ಸಾಹೇಬರನ್ನ ಶಾಸಕರನ್ನಾಗಿ ಕಾಣುವುದರ ಮುಖಾಂತರ ನಾವೆಲ್ಲರೂ 2020 ಬಹಳಷ್ಟು ಈ ಕ್ಷೇತ್ರಕ್ಕೆ ಸಾವಿರಾರು ಕೋಟಿ ಅನುದಾನವನ್ನು ತಂದು ಈ ಕ್ಷೇತ್ರದ ಅಭಿವೃದ್ಧಿಗೆ ತಮ್ಮನ್ನೇ ತಾವು ತೊಡಗಿಸಿಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಡಾಕ್ಟರ್ ವೀರಣ್ಣ ಚರಂತಿಮಠ ಸಾಹೇಬರು ವೇದಿಕೆ ಅಸ್ತವ್ಯಸ್ತ ಆಗ್ತಾ ಇದೆ. ತಮ್ಮೆಲ್ಲರ ಸರ್ಕಾರ ಬಹಳ ಮುಖ್ಯ. ಹಿಂದೆ ಕೂತ್ಕೋಬೇಕು. ಅಲ್ಲೆಲ್ಲ ಚೆನ್ನಾಗಿ ನೋಡ್ರಿ, ಆಸನ ವ್ಯವಸ್ಥೆ ಶಾಲೆಯ ಅಲ್ಲಿ ಅಶೆ ಮಾಡಬೇಕು. ದಯವಿಟ್ಟು ಈಗ ಸಭೆ ಉದ್ದೇಶಿಸಿ ಶ್ರೀಯುತ ಹನುಮಂತ ನಿರಾಣಿ ಸರ್ ಮಾತಾಡಬೇಕು ಮಾಡ್ಕೊಳ್ತೇನೆ. ಶ್ರೀಯುತ ಬಸನಗೌಡ ಪಾಟೀಲ್ ಎತ್ತಾಳ ಅವರಿಗೆ ಹಿಂದೂ ಕೇಸರಿ ಹಾಗೂ ಹಿಂದೂ ಹುಲಿಗೆಗೆ ಖ್ಯಾತಿಯಾಗಿರ್ತಕ್ಕಂಥ ಎತ್ತಾಳ ಅವರಿಗೆ ಒಂದು ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಗೌರವಗಳ ಸನ್ಮಾನ. ನಮ್ಮ ಕರ್ನಾಟಕದ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀಯುತ ಸಿದ್ದು ಸೌದಿ ಅವರಿಗೆ ಒಂದು ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಸನ್ಮಾನ ಹಾಗೂ ಮಾಲಾರ್ಪಣೆ. ಹಾಗೆಯೇ ನಮ್ಮ ಭಾಗದ ಹೆಮ್ಮೆಯ ಹಿಂದಿನ ಶಾಸಕರು, ಹೆಮ್ಮೆಯ ಕಾರ್ಯದರ್ಶರು, ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀಯುತ ಪ್ರಥಮವಾಗಿ ಮಾಧ್ಯಮದ ಮಿತ್ರರಿಗೆ ಅನಂತ ಧನ್ಯವಾದ ಸಲ್ಲಿಸ್ತಾ ಇದ್ದೀವಿ. ತಮ್ಮೆಲ್ಲರ ಪ್ರೀತಿ ಸಹಕಾರ ಹೀಗೆ ಇರಬೇಕು. ಹಾಗೆ ನಮ್ಮ ಪ್ರಚಾರ ಕಾರ್ಯದಲ್ಲಿ ತೊಡಗಿಕೊಳ್ಳಬೇಕೆಂದು ವಿನಂತಿ ಮಾಡ್ಕೊತಾ ಇದ್ವಿ. ಎಲ್ಲರಿಗೂ ಆ ಪ್ರೆಸ್ ಅಲ್ಲಿ ಅಲ್ಲಿಗೆ ಹೋಗ್ಬೇಕು, ಅಲ್ಲಿ ವ್ಯವಸ್ಥೆ ಇದೆ ಅಂತ ಕೇಳ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ನಿಮ್ಮೆಲ್ಲರ ಮಾಡಬೇಡ್ರಿ. ಹೊರಗಡೆ ಇದ್ದಂತ ಎಲ್ಲ ಮಾನ್ಯರು ಆಸನ ವ್ಯವಸ್ಥೆ ಇದೆ, ಬರ್ಬೇಕು ಒಳಗ. ನಮ್ಮ ಹಿಂದೂ ಹುಲಿ ಎಂದೇ ಖ್ಯಾತಿ ಪಡೆದಂತಹ ಶ್ರೀಯುತ ಬಸನಗೌಡ ಪಾಟೀಲ್ ಸನ್ಮಾನ್ಯ ಶಾಸಕರಿಗೆ ಒಂದು ಪ್ರೀತಿಪೂರ್ವಕವಾಗಿ ಸ್ವಾಗತ ಕೊಡ್ತಾ ಅವರಿಗೆ ಸಿದ್ದಣ್ಣ ಹಂಪನಗೌಡರು ಹಾಗೂ ಚನ್ನಮ್ಮನವರಿಗೆ, ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಮಾಧ್ಯಮದ ಮಿತ್ರರಿಗೆ ಅನಂತ ಧನ್ಯವಾದ ಸಲ್ಲಿಸ್ತಾ ಇದ್ದೀವಿ. ತಮ್ಮೆಲ್ಲರ ಪ್ರೀತಿ ಸಹಕಾರ ಹೀಗೆ ಇರಬೇಕು. ಹಾಗೆ ನಮ್ಮ ಪ್ರಚಾರ ಕಾರ್ಯದಲ್ಲಿ ತೊಡಗಿಕೊಳ್ಳಬೇಕೆಂದು ವಿನಂತಿ ಮಾಡ್ಕೊತಾ ಇದ್ದೀವಿ. ದಯವಿಟ್ಟು ಬಂಧುಗಳೇ, ಮತ್ತೊಮ್ಮೆ ವಿನಂತಿ, ವೇದಿಕೆ ಅಸ್ತವ್ಯಸ್ತ ಆಗ್ತಾ ಇದೆ. ತಮ್ಮೆಲ್ಲರ ಸಹಕಾರ ಬಹಳ ಮುಖ್ಯ. ಹಿಂದೆ ಕೂತ್ಕೋಬೇಕು. ಎಲ್ಲರೂ ಚೆನ್ನಾಗಿ ನೋಡ್ರಿ. ಆಸನ ವ್ಯವಸ್ಥೆ ಶಾಲೆಯ ಅಲ್ಲಿ ಅಶೆ ಮಾಡಬೇಕು. ದಯವಿಟ್ಟು ಈಗ ಸಭೆ ಉದ್ದೇಶಿಸಿ ಶ್ರೀಯುತ ಹನುಮಂತ ನಿರಾಣಿ ಸರ್ ಮಾತಾಡಬೇಕು ಮಾಡ್ಕೊಂಡೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.